ಹಾಯ್ ಹಲೋ ಫ್ರೆಂಡ್ಸ್, ದ ಆರ್ಟ್ ಆಫ್ ಕುಕಿಂಗ್ ಚಾನಲ್ಗೆ ಸ್ವಾಗತ. ಅವಲಕ್ಕಿ ಪೊಂಗಲನ್ನು ನೋಡೋಣ. ಮೊದಲಿಗೆ ಹುರಿದಿಟ್ಕೊಂಡಿರುವಂತಹ ಹೆಸರುಬೇಳೆ ಅರ್ಧ ಬಟ್ಲು, 1 ಬಟ್ಲಷ್ಟು ದಪ್ಪ ಅವಲಕ್ಕಿ, ಹಸಿಮೆಣಸು, ಶುಂಠಿ, ನಿಂಬೆಹಣ್ಣು, ಕೊತ್ತಂಬರಿ ಸೊಪ್ಪು, ಕಾಯಿ ತುರಿ, ಜೀರಿಗೆ ಮತ್ತು ಕಾಳುಮೆಣಸಿನ ಪೌಡ್ರು, ಒಗ್ಗರಣೆಗೆ ಕಡಲೆಬೇಳೆ, ಉದ್ದಿನಬೇಳೆ, ಸಾಸಿವೆ, ಅರಿಶಿಣ, ಹಾಗೆ ಉಪ್ಪು ಮತ್ತು ಎಣ್ಣೆ. ಈಗ ಮಾಡುವ ವಿಧಾನವನ್ನು ನೋಡೋಣ. ಮೊದಲಿಗೆ ಹೆಸರುಬೇಳೆಯನ್ನು ಹುರಿದು ತೆಗೆದಿಟ್ಕೊಂಡಿರೋ ಹೆಸರುಬೇಳೆಯನ್ನು ಚೆನ್ನಾಗಿ 2ರಿಂದ 3 ಸತಿ ತೊಳೆದು ಅದಕ್ಕೆ ಸ್ವಲ್ಪ ನೀರು ಮತ್ತು ಅರಿಶಿಣವನ್ನು ಹಾಕಿ 3 ವಿಷಲ್ ಮಾಡಿಸ್ಕೊಳ್ಳಿ. ನಾನಿಲ್ಲಿ ಹೆಸರುಬೇಳೆ ಹುರಿದಿರೋ ಕ್ಲಿಪ್ಪಿಂಗು ಡಿಲೀಟ್ ಆಗಿದೆ, ಹಾಗಿದ್ರಿಂದ ಹೇಳ್ತಾ ಇದ್ದೀನಿ. ಈ ಹೆಸರುಬೇಳೆಯನ್ನು ಹುರಿದು ಉಪಯೋಗಿಸ್ಕೋಬೇಕು. ದಿನ ಬೆಳಗ್ಗೆ ಇದ್ದರೆ ಏನಪ್ಪ ತಿಂಡಿ ಮಾಡೋದು ಅಂತ ಯೋಚನೆ ಆದಾಗ ಒಮ್ಮೆ ಈ ರೀತಿಯಾದ ಅವಲಕ್ಕಿ ಪೊಂಗಲನ್ನು ಟ್ರೈ ಮಾಡಿ ನೋಡಿ, ಖಂಡಿತ ಚೆನ್ನಾಗಿರುತ್ತೆ. ಕುಕ್ಕರನ್ನು ಇಟ್ಬಿಟ್ಟು 1 ಬಟ್ಲಷ್ಟು ದಪ್ಪ ಅವಲಕ್ಕಿಯನ್ನು ಚೆನ್ನಾಗಿ 2ರಿಂದ 3 ಬಾರಿ ಚೆನ್ನಾಗಿ ತೊಳ್ಕೊಳ್ಳಿ. ಅವಲಕ್ಕಿನ ಹೆಚ್ಚೊತ್ತು ನೆನೆಸೋ ಅವಶ್ಯಕತೆ ಇಲ್ಲ, ಒಂದು 3ರಿಂದ 4 ನಿಮಿಷ ನೆನೆಸಿದರೆ ಸಾಕಾಗತ್ತೆ. ನಂತರ ಪೊಂಗಲಿಗೆ ಬೇಕಾದ ಒಗ್ಗರಣೆಯನ್ನು ಮಾಡ್ಕೊಳ್ಳೋಣ. ಒಂದು ಪಾತ್ರೆಗೆ 3 ಸ್ಪೂನಷ್ಟು ಎಣ್ಣೆಯನ್ನು ಹಾಕಿ, ನಾವಿಲ್ಲಿ ಒಗ್ಗರಣೆಗೆ ಜೀರಿಗೆಯನ್ನು ಉಪಯೋಗಿಸ್ತಾ ಇಲ್ಲ, ಜೀರಿಗೆ ಪುಡಿ ಉಪಯೋಗಿಸ್ತಾ ಇರೋದ್ರಿಂದ ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಅರಿಶಿನ ಹಾಗೂ ಹಸಿಮೆಣಸನ್ನು ಹಾಕಿ ಒಗ್ಗರಣೆ ಮಾಡ್ಕೊಳ್ಳಿ. ಬೇಕಿದ್ರೆ ಸ್ವಲ್ಪ ಕರಿಬೇವನ್ನು ಸಹ ಹಾಕ್ಕೊಳ್ಳಿ. ಈ ಪೊಂಗಲ್ಲು ಬ್ರೇಕ್ಫಾಸ್ಟ್ಗೆ ತುಂಬಾ ಚೆನ್ನಾಗಿರುತ್ತೆ. ಪೊಂಗಲ್ನೊಂದಿಗೆ ಯಾವ್ದಾದ್ರು ಚಟ್ನಿ ಅಥವಾ ಗೊಜ್ಜು ಇದ್ದರೆ ಇದರ ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ. ನಿಮ್ಮ ಖಾರಕ್ಕೆ ಅನುಗುಣವಾಗಿ ಹಸಿಮೆಣಸನ್ನು ಉಪಯೋಗಿಸ್ಕೊಳ್ರಿ. ಆಲ್ರೆಡಿ ಕಾಳುಮೆಣಸು ಮತ್ತು ಶುಂಠಿಯಲ್ಲಿ ಸಹ ಖಾರದ ಅಂಶ ಇರುತ್ತೆ, ಹಾಗಿದ್ರಿಂದ ಹಸಿಮೆಣಸನ್ನು ನೋಡಿ ಉಪಯೋಗಿಸ್ಕೊಳ್ಳಿ. ಒಗ್ಗರಣೆಗೆ ತುರಿದಿಟ್ಕೊಂಡಿರುವ ಶುಂಠಿಯನ್ನು ಹಾಕಿ ಬೇಯಿಸಿಟ್ಕೊಂಡಿರುವ ಹೆಸರುಬೇಳೆನ ಸ್ವಲ್ಪ ಸ್ಮ್ಯಾಶ್ ಮಾಡಿ ಹಾಕ್ಕೊಳ್ಳಿ. ಕಾಳುಮೆಣಸು ಜೀರಿಗೆನ ಫ್ರೆಶ್ ಆಗಬೇಕಿದ್ರೆ ಪೌಡ್ರ್ ಮಾಡ್ಕೊಂಡು ತೊಗೋಬೋದು. ನಾನಿಲ್ಲಿ ಮೊದಲೇ ಪೌಡ್ರ್ ಮಾಡಿ ಇಟ್ಕೊಂಡಿರೋದ್ರಿಂದ ಅದೇ ಪುಡಿಯನ್ನು ಉಪಯೋಗಿಸಿದ್ದೀನಿ. ನಂತರ ಇದಕ್ಕೆ ಸ್ವಲ್ಪ ತೆಂಗಿನ ತುರಿ ಹಾಕಿ ತೊಳೆದಿಟ್ಕೊಂಡಿರುವಂತಹ ಅವಲಕ್ಕಿಯನ್ನು ಹಾಕಿ ಚೆನ್ನಾಗಿ ಕೈ ಆಡಿಸಿ. ಈ ಸಮಯದಲ್ಲಿ ಕನ್ಸಿಸ್ಟೆನ್ಸಿ ನಮ್ಗೆ ಯಾವ ಹದಕ್ಕೆ ಬೇಕೋ ಆ ರೀತಿಯಾಗಿ ನೀರನ್ನು ಬೆರೆಸ್ಕೊಳ್ಳಿ. ಪೊಂಗಲ್ಲು ಹೆಚ್ಚು ಗಟ್ಟಿಯಾಗಿದ್ದರೆ ಚೆನ್ನಾಗಿರಲ್ಲ, ಆದ್ದರಿಂದ ಸ್ವಲ್ಪ ನೀರನ್ನು ಹಾಕಿ ನಂತರ ರುಚಿಗೆ ತಕ್ಕಷ್ಟು ಉಪ್ಪು, ಕೊತ್ತಂಬರಿ ಸೊಪ್ಪು ಮತ್ತು ನಿಂಬೆ ರಸ ಬೆರೆಸಿದರೆ ರುಚಿಯಾದ ಅವಲಕ್ಕಿ ಪೊಂಗಲ್ ರೆಡಿ ಆಗುತ್ತೆ. ಟ್ರೆಡಿಷ್ನಲ್ ಮೆಥಡಲ್ಲಿ ಮಾಡೋದಾದರೆ ನಿಂಬೆ ರಸ ಎಲ್ಲ ಹಾಕಲ್ಲ, ನಾನಿಲ್ಲಿ ಟೇಸ್ಟಿಗೋಸ್ಕರ ನಿಂಬೆ ರಸನ ಉಪಯೋಗಿಸಿದ್ದೀನಿ. ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್, ಶೇರ್ ಮತ್ತು ಕಮೆಂಟನ್ನು ಮಾಡಿ. ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.